ಕೊನೆಗೂ ಬಾಲನ ಹತ್ರ ರಾಣಿ ಬಂದೇ ಬಿಟ್ಲು. ಹೌದು, ಅಪ್ಪ ಮಗಳು ಒಂದಾಗೇ ಬಿಟ್ರು. ಏನಾಯಿತು, ಹೇಗೆ ಅವರಿಬ್ಬರು ಒಂದಾದರು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇಲ್ಲಿ ಪಾಪ ಬಾಲನಿಗೆ ತುಂಬ ಬೇಜಾರಾಗಿ, ಅಂದರೆ ಕಾವೇರಿ ಹೇಳ್ತಾಳೆ ತಾನೆ, ಇನ್ಯಾವ ಕಾರಣಕ್ಕೂ ನೀನು ನನ್ನ ಜೀವನಕ್ಕೆ ಬರಬಾರ್ದು, ನೀನೇನಾದ್ರು ನನ್ನಾಗಲಿ ರಾಣಿ ವಿಚಾರಕ್ಕಾಗಲಿ ಬಂದರೆ ನಾನಂತೂ ಈ ಭೂಮಿಲೇ ಇರಲ್ಲ, ಸತ್ತೇ ಹೋಗ್ತೀನಿ ಅಂತ ಹೇಳಿರ್ತಾಳೆ. ಅದನ್ನು ಯೋಚನೆ ಮಾಡಿಕೊಂಡು ಬಾಲ ಜೈಲಿಂದ ವಾಪಸ್ ಬರ್ತಿರೋಷ್ಟೊತ್ತಿಗೆ ಸಾರಿಕಾ ಅಲ್ಲಿ ನಿಂತ್ಕೊಂಡಿರ್ತಾರೆ. ಆದರೆ ಸಾರಿಕಾನ ಗಮನಿಸೋದೇ ಇಲ್ಲ. ಅಂದರೆ ಅವನು ಅದೇ ಯೋಚನೆಯಲ್ಲೇ ಇರ್ತಾನೆ, ಕಾವೇರಿ ಏನು ಈ ಥರ ಎಲ್ಲ ಹೇಳಿದ್ಲಲ್ಲ ಅಂತ ದುಃಖದಲ್ಲಿ ಬರ್ತಿರ್ತಾನೆ. ಅಷ್ಟೊತ್ತಿಗೆ ಸಾರಿಕಾ ಬಂದು ಬಾಲ ಬಾಲ ಅಂತ ಕರೀತಾನೆ. ಬಾಲ ಇದ್ದವನು ಸಾರಿಕಾ ಯಾವಾಗ ಬಂದೆ, ನಾನು ನಿನ್ನ ನೋಡಲೇ ಇಲ್ಲಲ್ಲ ಅಂದಾಗ, ಯಾಕೆ ಬಾಲ ಪ್ರಜ್ಞೆನೇ ಇಲ್ಲದಂಗೆ ಹೋಗ್ತಾ ಇದೆಯಲ್ಲ, ಏನಾಯಿತು, ಯಾಕೆ ಏನಾಯಿತು ಅಂತ ಕೇಳ್ತಾಳೆ. ಆವಾಗ ಬಾಲ ಇದ್ದವನು, ನಾನು ಇನ್ನು ಕಾವೇರಿಗೆ ಬೇಡ ಆಗಿದ್ದೀನಿ, ಕಾವೇರಿಗೆ ನಾನು ಎಷ್ಟೇ ಕನ್ವಿನ್ಸ್ ಮಾಡೋಕ್ಕೆ ಹೋದ್ರೂ ಅವಳು ನನ್ನನ್ನು ಒಪ್ಕೊಳ್ತಾನೇ ಇಲ್ಲ, ಅದೂ ಅಲ್ಲದೆ ಇನ್ನೇನಾದ್ರು ನೀ ನನ್ನ ಜೀವನಕ್ಕೆ ಇನ್ನೊಂದ್ಸಲ ಬಂದರೆ ನಾನಂತೂ ಪ್ರಾಣನೇ ತಗೊಳ್ತೀನಿ ಅಂತ ಹೆದರ್ಸ್ತಿದ್ದಾಳೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಸಾರಿಕಂಗೂ ಅದೇ ಬೇಕಿತ್ತು. ಯಾಕಂದರೆ ಕಾವೇರಿ ಮತ್ತು ಬಾಲ ದೂರ ಆಗೋದ್ರಿಂದ ಸಾರಿಕಾ ಬಾಲನ ಜೀವನಕ್ಕೆ ಬರ್ಬೋದು ಅಂತ ಅಂದ್ಕೊಂಡು ಈ ಕಡೆ ಸಾರಿಕಂಗೆ ತುಂಬ ಖುಷಿಯಾಗುತ್ತೆ. ಆದ್ರೂ ಅವನ ಮುಂದೆ, ಇರಲಿ ಬಿಡು, ಬೇಜಾರು ಮಾಡ್ಕೋಬೇಡ, ಏನಾಗಲ್ಲ, ಬಾ ನಾವು ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ಒಂದು ಕಡೆ ಇವರಿಗೆ ವರ್ಧನಿಗೆ ಸರಳ ಫೋನ್ ಮಾಡ್ತಾನೆ. ವರ್ಧ ಇದ್ದನು, ಓಹ್ ಏನು ಆ ಕಡೆಯಿಂದನೇ ಫೋನ್ ಬಂದಿದೆ ಅಲ್ಲ ಅಂತ ಮಾತಾಡ್ತಾನೆ. ಸರಳ ಫೋನ್ ಮಾಡಿ ಅಂದರೆ ಅವಳು ಇವ್ರನ್ನ ಅಂದರೆ ರಾಣಿನ ವರ್ಧನ್ ಜೊತೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿ ಹೆಂಗಾದರೂ ದುಡ್ಡು ಕೊಡ್ತೀನಿ ಅಂತ ಹೇಳಿದಾನಲ್ಲ, ಆ ಆಸೆಗೆ ಸರಳ ಆಯಿತು ರಾಣಿನ ನಿಮ್ಮ ಜೊತೆ ಕಳಿಸ್ತೀನಿ, ಆದರೆ ಅವಳಿಗೆ ಯಾವುದೇ ರೀತಿ ತೊಂದರೆ ಮಾಡಬಾರ್ದು ಅಂತ ಹೇಳ್ತಾನೆ. ಈ ಕಡೆ ವರ್ಧನು ಸರಿ ಆಯಿತು, ನಾನೇನು ತೊಂದರೆ ಮಾಡಲ್ಲ, ಬರೀ 2 hours ಮಾತ್ರ, 2 ಗಂಟೆ ಮಾತ್ರ ಕೆಲಸ, ಆಮೇಲೆ ಅವಳನ್ನ ನಿಮ್ಮ ಜೊತೆ ಕಳಿಸ್ಬಿಡ್ತೀನಿ, ನಮ್ಮ ಹುಡುಗರನ್ನ ನಿಮ್ಮ ಮನೆ ಹತ್ರ ಬಿಡ್ತೀನಿ ಅಂತ ಹೇಳ್ತಾರೆ. ಒಂದು 8 ಗಂಟೆ ಹೊತ್ತಿಗೆ ನಮ್ಮ ಹುಡುಗರು ನಿಮ್ಮ ಮನೆ ಹತ್ರ ಬರ್ತಾರೆ, ರಾಣಿನ ಕಳಿಸಿ ಅಂತಾರೆ. ಅಯ್ಯೋ ಅಷ್ಟೊತ್ತಿಗೆ ಆಗೋದೇ ಇಲ್ಲ, ಆವಾಗ ನಮ್ಮ ಮನೆಯವರು ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಕಣ್ತಪ್ಪಿಸಿ ಹೇಗೆ ಅವಳನ್ನು ಕಳಿಸ್ಲಿ ಅಂತ ಹೇಳ್ತಾರೆ. ಆವಾಗ ನಿಮ್ಮ ಮನೆಯವರಿಗೆ ಏನಾದ್ರು ಸುಳ್ಳು ಹೇಳಿ ನಿಮಗೆ ಸುಳ್ಳು ಹೇಳಬೇಕಾ ಅಂತ ಹೇಳ್ತಾರೆ. ಸರಿ ಆಯಿತು, ನಾನು ಅವಳನ್ನ ದೇವಸ್ಥಾನಕ್ಕೆ ಅಂತ ನಿಮ್ಮ ಹತ್ರ ಕರ್ಕೊಂಬರ್ತೀನಿ, ಆದರೆ ಯಾವ ಕಾರಣಕ್ಕೂ ರಾಣಿಗೆ ನೀವು ತೊಂದರೆ ಕೊಡಬಾರ್ದು ಅಂತ ಇಲ್ಲಿ ಸರಳ ವರ್ಧನ್ ಹತ್ರ ಮಾತಾಡ್ತಿರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಚಂದು, ರಾಣಿಗೆ ಏನೋ ತೊಂದರೆ ಇದೆ, ಅಮ್ಮ ನೋಡಿದರೆ ರಾಣಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ, ಯಾಕೋ ರಾಣಿಗೆ ಇಲ್ಲಿ ಅಪಾಯ ಇದೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಚಂದು ಯೋಚನೆ ಮಾಡ್ತಾ ಇರ್ತಾನೆ. ಒಂದು ಕಡೆ ಬಾಲ ಅಂತೂ ತುಂಬ, ಅಂದರೆ ಕಾವೇರಿ ಹೇಳಿದ ಮಾತನ್ನೇ ನೆನ್ಪು ಮಾಡಿಕೊಂಡು ಅಳ್ತಿರ್ತಾನೆ. ಸಾರಿಕಾ ಇದ್ದಳು, ನೋಡು ಬಾಲ, ನೀನು ಯೋಚನೆ ಮಾಡಬೇಡ, ಯಾಕಿಷ್ಟು ಯೋಚನೆ ಮಾಡ್ತೀಯ ಅಂದಾಗ ಬಾಲ ಇದ್ದವನು, ಇಲ್ಲ ಕಾವೇರಿ ಆ ಥರ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ, ಅವಳ ಜೀವನ ಈ ಥರ ನಾಶ ಆಗೋಕ್ಕೆ ಕಾರಣನೇ ನಾನು, ನನ್ನಿಂದನೇ ಇವತ್ತು ನನ್ನ ಮಗಳು ಮತ್ತು ನನ್ನ ಹೆಂಡತಿನ ದೂರ ಮಾಡಿಕೊಂಡೆ ಅಂತ ಅಳ್ತಿರ್ತಾನೆ. ಆವಾಗ ಸಾರಿಕಾ ಒಂದು ಮಾತು ಹೇಳ್ತಾಳೆ, ನೋಡು ಬಾಲ, ನೀನು ಅವಳನ್ನ ಎಷ್ಟೇ ನೀನು ಅವಳ ಹತ್ತಿರ ಹೋದ್ರೂ ಅವಳು ಹೀಗೆ ಏನಾದ್ರು ಹೇಳ್ತಾ ಇರ್ತಾಳೆ, ಹಾಗಾಗಿ ಅವಳು ಎಲ್ಲೇ ಇದ್ದರೂ ನೆಮ್ಮದಿಯಾಗಿ ಇರಲಿ, ಸಂತೋಷ ಆಗಲಿ ಅಂತ ಬಯಸೋದು ಒಂದು ಪ್ರೀತಿನೇ ಅಂತ ಹೇಳ್ತಾಳೆ. ನೀನು ಇಲ್ಲಿರೋದು ಬೇಡ, ಈ ಊರಲ್ಲೇ ಇರೋದು ಬೇಡ, ಎಲ್ಲರೂ ಹೊರಟು ಹೋಗಿಬಿಡೋಣ ಅಂತ ಹೇಳ್ತಾರೆ. ಯಾವ ಊರಿಗೆ ಅಂತ ಕೇಳ್ತಾಳೆ ಈ ಕಡೆ ಬಾಲ. ಬಾ ನನ್ನ ಜೊತೆ ಬಾ, ನಿಂಗೆ ಅವಾಗ ನೆಮ್ಮದಿ ಇರುತ್ತೆ, ನೀನು ಕಾವೇರಿ ಜೀವನದಿಂದ ಹೊರಗೆ ಹೋದರೆ ಅವಳಿಗೂ ಖುಷಿ, ಅವಳಿಗೂ ನೆಮ್ಮದಿ, ಅವಳು ಹೇಗೋ ಜೀವನ ಮಾಡ್ಕೊಂಡು ಹೋಗ್ತಾಳೆ, ನೀನು ಪದೇ ಪದೇ ಅವಳ ಜೀವನಕ್ಕೆ ಹೋಗ್ತಿದ್ರೆ ಅವಳು ತುಂಬ ಇನ್ನೂ ಕುಗ್ಗಿ ಹೋಗ್ತಾಳೆ ಅಂತ ಸಾರಿಕೈಲಿ ಬ್ರೈನ್ ವಾಶ್ ಮಾಡ್ತಿರ್ತಾಳೆ. ಆ ಕಡೆ ಬಾಲ ಕೊನೆಯದಾಗಿ, ಹೌದು ನಾನು ನನ್ನ ಮಗಳು ಹಾಗೂ ಹೆಂಡತಿ ಜೀವನದಿಂದ ದೂರ ಇದ್ರೇ ಒಳ್ಳೆಯದು, ಆವಾಗನೇ ಎಲ್ಲರಿಗೂ ಒಳ್ಳೆಯದು ಅಂತ ಡಿಸೈಡ್ ಮಾಡಿ, ಸರಿ ಸಾರಿಕಾ ನೀನು ಹೇಳ್ದಂಗೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ಸರಿ ಹಾಗಾದರೆ ನೀನು ಬಟ್ಟೆ ಎಲ್ಲ ಪ್ಯಾಕ್ ಮಾಡು, ನಾನು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಂಬರ್ತೀನಿ, ಈ ಊರಿಂದನೇ ಬೇಡ, ನಿನಗೆ ನೆಮ್ಮದಿ ಶಾಂತಿ ಬೇಕು ಈಗ ಅಂತ ಇಲ್ಲಿ ಸಾರಿಕಾ ಬಾಲನ್ ಬ್ರೈನ್ ವಾಶ್ ಮಾಡ್ತಾನೆ. ಮನಸ್ಸಲ್ಲಿ ಹೇಳ್ತಿರ್ತಾಳೆ ಕಾವೇರಿ, ನೀನು ಮಾಡಿರೋ ಇವತ್ತು ನೀನು ನುಡಿದಿರೋ ಈ ನುಡಿಯಿಂದ, ಅಂದರೆ ನೀನು ಈ ಥರ ಇವತ್ತು ಬಾಲನಿಗೆ ಹೇಳಿದ್ರಿಂದ ಬಾಲ ನನಗೆ ಸೇರ್ದ, ಬಾಲ ನನಗೆ ಹೇಗಾದ್ರು ಬಾಲ ನನ್ನ ಜೊತೆ ಇನ್ನಿರ್ತಾನೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಸಾರಿಕಾ.
ಮತ್ತೊಂದು ಕಡೆ ಸರಳ ಇದ್ದೋಳು, ರಾಣಿ ರಾಣಿ ಏನು ಮಾಡ್ತಿದ್ಯಾ, ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾಳೆ. ಅವಾಗ ರಾಣಿ ಇದ್ದೋಳು, ಅತ್ತೆ ಇಷ್ಟೊತ್ತಿಗೆ ಅಕ್ಕತ್ತೆ ದೇವಸ್ಥಾನಕ್ಕೆ ಅಂದಾಗ, ಅಯ್ಯೋ ಈಗನೇ ಅಲ್ವಾ ಮಹಾಮಂಗಳಾರತಿ ಇರೋದು, ಬಾ ಹೋಗಿ ಬರೋಣ, ನಿನಗೆ ಒಳ್ಳೇದಾಗಲಿ ಅಂತ ನಾನು ದೇವ್ರನ್ನ ಕೇಳ್ಕೊಂಡಿದ್ದೀನಿ, ಹಾಗೆ ನಿನ್ನ ಹೆಸರಲ್ಲಿ ಅಭಿಷೇಕನೂ ಮಾಡ್ಸೋಕೆ ಹೇಳಿದ್ದೀನಿ, ಬಾ ಹೋಗೋಣ ಅಂತ ಹೇಳ್ತಾರೆ. ಈ ಕಡೆ ಸತ್ಯನಿಗೆ ಆಶ್ಚರ್ಯ ಆಗುತ್ತೆ. ಏನು ಹೇಳ್ತಿದ್ಯಾ, ರಾಣಿಗೆ ಕರ್ಕೊಂಡು ದೇವಸ್ಥಾನಕ್ಕ ಅಂದಾಗ, ಯಾಕ್ರಿ ನಾನೇನಾದ್ರು ರಾಣಿಗೆ ಒಳ್ಳೇದು ಮಾಡಿದ್ರು ನೀವು ಈ ಥರ ಮಾತಾಡ್ತೀರಾ ಅಂದಾಗ, ಸತ್ಯ ಇದ್ದವನು, ನೋಡು ಸರಳ, ಯಾವಾಗಲೂ ಒಂದೇ ಥರ ಇದ್ದವ್ರ ಮೇಲೆ ಅನುಮಾನ ಆಗಲ್ಲ, ಈಗ ಪದೇ ಪದೇ ಚೇಂಜ್ ಆಗ್ತಿರ್ತಾರಲ್ಲ ಅವ್ರ ಮೇಲೆ ಅನುಮಾನ ಬರುತ್ತೆ. ಸರಿ, ನೀನು ಹೀಗಿದ್ರೇ ಒಳ್ಳೆಯದು, ನೀನು ಹೀಗಿದ್ದರೆ ನೀನು ಮನೆ ಎಲ್ಲ ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂದ್ಕೊಂಡು ಇಲ್ಲಿ ರಾಣಿನೂ ಸರಿ ಸರಿ ಮಾವ ನಾನು ಹೋಗಿ ಬರಲಾ ಅಂದಾಗ, ಹ್ಞೂ ನೀನು ಹೊರಡು ಅಂತ ಈ ಕಡೆ ರಾಣಿ ಹೊರಡ್ತಾಳೆ. ಚಂದು ಬಂದವನು, ಅಮ್ಮ ನಾನು ಬರ್ತೀನಮ್ಮ, ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂದಾಗ ಚಂದುಗೆ ಜೋರು ಮಾಡ್ತಾನೆ. ನೀನು ಯಾಕೆ, ನೀನು ಬೇಡ, ನಿಂಗೆ ಓದೋಕ್ಕೆಲ್ಲ ಏನಿಲ್ವಾ, ನೀನು ಬರೀ, ನಾನು ರಾಣಿ ಜೊತೆ ಹೋಗಿ ಬರ್ತೀನಿ ಅಂತ ಚಂದುನ ಕರ್ಕೊಂಡೇ ಹೋಗಲ್ಲ. ಆವಾಗ ಚಂದುಗೆ ಅನುಮಾನ ಬರುತ್ತೆ. ಓ, ಹಾಗಾದರೆ ಈಗ ರಾಣಿಗೆ ಏನಾದ್ರು ಅಪಾಯ ಇದ್ದೇ ಇದೆ, ಹೇಗಾದ್ರು ಮಾಡಿ ನಾನು ಇದನ್ನು ಕಂಡು ಹಿಡಿಲೇಬೇಕು, ಅವ್ರ ಹಿಂದೆ ನಾನು ಹೋಗಲೇಬೇಕು ಅಂತ ಚಂದು ಇರ್ತಾನೆ. ಈ ಕಡೆ ಒಂದು ಕಡೆ ವರ್ಧನಿಗೆ ಸಾರಿಕಾ ಫೋನ್ ಮಾಡಿ ಗುಡ್ ಬೈ ಅಣ್ಣ ಅಂತ ಹೇಳ್ತಾರೆ. ಏನು ಸಾರಿಕಾ, ಫೋನ್ ಮಾಡಿದ ತಕ್ಷಣ ಹಲೋ ಅನ್ನೋದೇ ಗುಡ್ ಬೈ ಅಂತಿದ್ಯಾ ಅಂದಾಗ, ನಾನು ಮತ್ತು ಬಾಲ ಈ ಊರನ್ನೇ ಬಿಟ್ಟು ಹೋಗ್ತಾ ಇದ್ದೀವಿ, ಇನ್ಯಾವತ್ತೂ ನಾವು ಈ ಊರ ಕಡೆ ಬರಲ್ಲ, ನಾನು ಬಂದಿದ್ದ ಕೆಲಸ ಇಲ್ಲಿ ಮುಗೀತು ಅಂತ ಸಾರಿಕಾ ಹೇಳ್ತಾನೆ. ವರ್ಧ ಇದ್ದವನು, ಏನು ಮಾತಾಡ್ತಿದ್ಯಾ, ನೋಡು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡ, ಈ ಕೇಸ್ಗೆ ಒಂದು ಮುಕ್ತಾಯ ಮಾಡಲೇಬೇಕು, ನಾನೀಗ ರಾಣಿನ ಕಿಡ್ನಾಪ್ ಮಾಡಬೇಕು ಅಂತ ಇದ್ದೀನಿ, ರಾಣಿನ ಕಿಡ್ನಾಪ್ ಮಾಡಿ ಬಾಲನ್ ಹೆದರಿಸಿ ಅಲ್ಲಿರೋ ಸಾಕ್ಷಿನ ನಾನು ತಗೋಬೇಕು ಅಂತ ಇದ್ದೀನಿ, ಅಂಥದ್ರಲ್ಲಿ ನೀನು ಬಾಲನ್ ಕರ್ಕೊಂಡು ಈ ಊರೇ ಬಿಟ್ಟು ಹೋಗ್ತೀನಿ ಅಂದರೆ ಏನು ಅಂತ ವರ್ಧ ಹೇಳ್ತಾನೆ. ನೋಡು ಅಣ್ಣ, ನೀನು ರಾಣಿ ತಂಟೆಗೆ ಹೋಗಲೇಬೇಡ, ಅದು ಅಲ್ಲದೆ ಯಾವುದೇ ಕಾರಣಕ್ಕೂ ಬಾಲ ಇನ್ನು ಈ ಕೇಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ, ಯಾಕಂದರೆ ಇವತ್ತು ಕಾವೇರಿ ಅವನ ಮನಸ್ಸನ್ನೇ ನುಚ್ಚು ನೂರು ಹಂಗೆ ಮಾಡಿದ್ದಾನೆ, ಅಂಥದ್ರಲ್ಲಿ ನೀನು ಮತ್ತೆ ಈಗ ರಾಣಿ ತಂಟೆಗೆ ಏನಾದ್ರು ಹೋದರೆ ನಿನ್ನಿಂದ ಅಪಾಯ ಇದೆ ಅಂತ ಬಾಲ ಮತ್ತೆ ಇಲ್ಲೇ ಇದ್ಬಿಡ್ತಾನೆ ಅಂದಾಗ, ಇಲ್ಲ ಸಾರಿಕಾ, ನನಗೇನಿದ್ರು ಸಾಕ್ಷಿ ಬೇಕೇ ಬೇಕು ಅಂತ ಹೇಳಿ ಈ ಕಡೆ ವರ್ಧ ಕಟ್ ಮಾಡಿಬಿಡ್ತಾನೆ. ಈ ಸಾರಿಕಾ ಎಷ್ಟು ಹೇಳಿದ್ರೂ ವರ್ಧ ಕೇಳಲ್ಲ. ಅಂಥದ್ರಲ್ಲಿ ಸಾರಿಕಂಗೆ ಶಾಕ್ ಆಗುವ ಸಂಗತಿ ನಡೆಯುತ್ತೆ. ಶಾಕ್ ಏನು ಅಂದರೆ, ಈ ಕಡೆ ಬಾಲನು ಬಟ್ಟೆ ಎಲ್ಲ ಜೋಡಿಸ್ಕೊಂಡು, ಸರಿ ಆಯಿತು, ಇನ್ನು ನಾನು ಈ ಊರಲ್ಲಿದ್ದರೆ ನನ್ನ ಮಗಳು ಹಾಗೂ ನನ್ನ ಹೆಂಡತಿಗೇ ತೊಂದರೆ, ನಾನು ಈ ಊರೇ ಬಿಟ್ಟು ಹೋಗ್ತೀನಿ ಅಂತ ಪ್ಯಾಕ್ ಮಾಡಿರ್ತಾನೆ. ಇನ್ನೇನು ಬಾಗಿಲು ತೆಗಿಬೇಕನ್ನೋಷ್ಟೊತ್ತಿಗೆ ರಾಣಿ ಮುಂದೆ ಇರ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.